ಸೊ ಆಬ್ವಿಯಸ್ಲಿ ಸರ್ ಬಾಲರಾಜ್ ಅವ್ರು ಗೆದ್ದೇ ಗೆಲ್ತಾರೆ. ಎಮ್.ಎಲ್.ಎ ಅವರು ಸರ್ ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ ಅಲ್ಲಿ ಏನು ಕೆಲಸ ಮಾಡಿಲ್ಲ. ಇಡೀ ಕ್ಯಾಬಿನೆಟ್ ಬಂದ್ರು ಬಾಲರಾಜ ಗೆಲ್ಲೋದು. ಈ ಬಿಜೆಪಿ ಬಾಲರಾಜ್ ಅವ್ರು ಗೆದ್ದೇ ಗೆಲ್ತಾರೆ. ಎಲ್ಲ ಗ್ಯಾರಂಟಿ ಮೇಲೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಅಭಿವೃದ್ಧಿ ಅಂದ್ರೆ ಮೋದಿ ಅಂದ್ರೆ ಅಭಿವೃದ್ಧಿ. ಸುಮ್ಮನೆ ಇವರು ಮೋದಿ ಅನ್ಕೊಂಡು ಅಂದಾರ. ಮೋದಿ ಇದ್ರೆ ದೇಶ. ನಾರಾಯಣ ಚಿನ್ನದಂತ ಮನುಷ್ಯ ಸರ್. ಅವನ ಕೆಲಸನ ಇನ್ನು ಅವನು ಎಂ ಪಿ ಅವನು ಮಾಡೋಕ್ಕಾಗಿಲ್ಲ. ಸರ್ ನಿಮ್ಮ ಹೆಸರು? ಮಲೇಶ್. ಏನು ಮಾಡ್ತೀರಾ? ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತೀವಿ. ಹೇಗಿದೆ ಈ ಸಲ ಚಾಮರಾಜನಗರ ಲೋಕಸಭೆ? ಆಬ್ವಿಯಸ್ಲಿ ಬಿಜೆಪಿ. ಯಾವ ಕಾರಣಕ್ಕೆ ಅಂತ ಸರ್? ಕಾಂಗ್ರೆಸ್ ಅಲ್ಲಿ ಏನು ಕೆಲಸ ಮಾಡಿಲ್ಲ. ಓಕೆ. ಎಲ್ಲ ಗ್ಯಾರಂಟಿ ಮೇಲೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ. ಅದೊಂದ್ರ ಮೇಲೆ ಹೋಗಿ ಕಾಂಗ್ರೆಸ್ ಅವ್ರು ಗೆದ್ಕೊಂಡು ಅಧಿಕಾರ ಮಾಡ್ತಿದ್ದಾರೆ. ಓಕೆ. ಅದು ಬಿಟ್ಟರೆ ಕಾಂಗ್ರೆಸ್ ಮಿತ್ರ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಅವ್ರಿಗೆ ಗೊಂದಲ. ಇನ್ನು ಅಧಿಕಾರ ಅವ್ರು ಕೊಟ್ಬಿಟ್ರೆ ಆಡಳಿತ ಹೇಗೆ ಮಾಡ್ತಾರೆ? ಅದಕ್ಕೆ ಮೋದಿ ಅಭಿವೃದ್ಧಿ ಅಂದರೆ ಮೋದಿ ಅಂದರೆ ಅಭಿವೃದ್ಧಿ. ಓಕೆ. ಚಾಮರಾಜನಗರದ ವಿಚಾರಕ್ಕೆ ಬರೋದಾದ್ರೆ ಒಬ್ಬ ಬಿಜೆಪಿ ಶಾಸಕ ಇಲ್ಲ. 8 ವಿಧಾನಸಭೆಯಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು ಹನೂರಲ್ಲಿ ಒಬ್ಬರು JDS. ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಪ್ಲಸ್ ಆಗುತ್ತಾ? ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಮಾತಾಡ್ತೀನಿ. ಖಂಡಿತವಾಗೂ ಹಾಗೆ ಆಗುತ್ತೆ. ಈ 7 ವಿಧಾನಸಭಾ ಕ್ಷೇತ್ರ ಮತ್ತು 100 JDS ಇರೋದ್ರಿಂದ 7 ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿಯಿಂದ ಗೆದ್ದಿರೋದವರು. ಆ ಗ್ಯಾರಂಟಿ ಏನಾಗಿದೆ, ಎಲ್ಲಿ ಹೋಗ್ತಿದೆ ಅಂತ ಜನಗಳಿಗೆ ಆಲ್ರೆಡಿ ಅರ್ಥ ಆಗಿದೆ. ಸೊ ಆಬ್ವಿಯಸ್ಲಿ ಸರ್ ಬಾಲರಾಜ್ ಅವ್ರು ಗೆದ್ದೇ ಗೆಲ್ತಾರೆ. ಸಿದ್ದರಾಮಯ್ಯ ಅವರ ವರಡಾ ಕ್ಷೇತ್ರ ನಿಮಗೆ ಸೇರ್ಕೊಳ್ಳುತ್ತೆ. ಮಿನಿಸ್ಟ್ರು ಮಹದೇವಪ್ಪ ಅವ್ರ ಕ್ಷೇತ್ರ ನಿಮಗೆ ಸೇರ್ಕೊಳ್ಳುತ್ತೆ. ಜೊತೆಗೆ ಅವರ ಮಗ. ಯಾವ ಫ್ಯಾಕ್ಟರ್ ಕೂಡ ವರ್ಕ್ ಆಗಲ್ಲ. ಇಡೀ ಕ್ಯಾಬಿನೆಟ್ ಬಂದರೂ ಬಾಲರಾಜ ಗೆಲ್ಲೋದು. ಹೌದಾ? ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ನಮ್ಮ ಹೆಸರು ಸುದೀಪ್ ಅಂತ. ಏನು ಮಾಡ್ತೀರಾ? ಆಚಾರ್ ಕಾರ್ಪೆಂಟ್ರು. ಹೇಗಿದೆ ಬಿಸ್ನೆಸ್ಸು? ಚೆನ್ನಾಗಿದೆ. ಓಕೆ ಸರ್. ಏನಿದೆ ಚಾಮರಾಜನಗರ ಲೋಕಸಭೆ? ಬಿಜೆಪಿ ಸರ್. ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅಭಿವೃದ್ಧಿ ಅಂದರೆ ಹೇಳಿ ಸರ್. ಕಾಂಗ್ರೆಸ್ನವರು ಅಷ್ಟೋ ವರ್ಷದಿಂದ ಆಡಳಿತ ಮಾಡಿಬಿಟ್ಟು ಏನೂ ಮಾಡಲಿಲ್ಲ. ಅದರಿಂದ ಈಗ ಮೋದಿಯವ್ರು ಬಂದ ತಪ್ಪಿನಿಂದ ಹಿಂದೂಗಳು ನಾವು ಎಲ್ಲವೇ ಚೆನ್ನಾಗಿ ತಿರುಗಾಡ್ಬೋದು, ಮಾಡ್ಬೋದು. ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆ. ಅವ್ರು ಬಂದಾಗ ಎಲ್ಲ ಚೆನ್ನಾಗಿ ಇದೆ ಅಂತ ನಮ್ಮ ಅಭಿಪ್ರಾಯ. ಮೋದಿನೇ ಮುಂದಿನ ಪ್ರಧಾನಿ ಆ ಥರ. ನಿಮ್ಮ ಶಾಸಕರು ಕಾಂಗ್ರೆಸ್ ಅವರು 7 ಜನ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಗ್ಯಾರಂಟಿ ಯೋಜನೆ, ಸಿದ್ದರಾಮಯ್ಯ ಅವ್ರ ವರ್ಚಸ್ಸು, ಮಹದೇವಪ್ಪನವ್ರ ಪ್ರತಿಷ್ಠೆ ಏನು ವರ್ಕ್ ಆಗಲ್ಲ ಸರ್. ಇಲ್ಲಿ ಮೋದಿ ಏನೇ ಓಟ್ ಹಾಕಿದ್ರು ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕು. ನಮ್ಮ ಪ್ರಧಾನಿ ಅಭ್ಯರ್ಥಿನೇ ಘೋಷಣೆ ಮಾಡಿಲ್ಲ ಸರ್ ಅವರು. ಕಳೆದ ಬಾರಿ ಕೂಡ ಮೋದಿಗಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಗೆಲ್ಸಿದ್ದೀರಾ ನೀವುಗಳು. ಅವ್ರ ಕೆಲಸದ ಬಗ್ಗೆ ತೃಪ್ತಿ ಇದೆಯಾ? ಮಾಡಿದ್ದಾರೆ ಅವರು. ಅನಾರೋಗ್ಯದಿಂದ ಒಂದು ಸ್ವಲ್ಪ ಇದಾಗಿದ್ದಾರೆ. ಅಂದರೆ ನಗರ ಡಿಸ್ಟಿಕಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. 5 ಬಾರಿ ಗೆದ್ದಿದ್ದಾರೆ ಅವರು. ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಹೋದ ವರ್ಷ ಗೆದ್ದಿದ್ದವರು. ಅದರಿಂದ ಈ ಸತ್ತು ಬಿಜೆಪಿ ಬಾಲರಾಜ್ ಅವ್ರು ಗೆದ್ದೇ ಗೆಲ್ತಾರೆ. ಸರ್ ನಿಮ್ಮ ಹೆಸರು? ನಾಗೇಶ್ ಅಂತ. ಏನು ಮಾಡ್ತೀರಿ? ಈ ಕಡೆ ಬಂದು. ಟೈಲರು. ಹೇಗಿದೆ ಸರ್ ಚಾಮರಾಜನಗರ ಲೋಕಸಭೆ? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಸರ್? ಅಭಿವೃದ್ಧಿ ಚೆನ್ನಾಗೈತೈತೆ ಸರ್. ಮೋದಿ ಇದ್ರೆ ದೇಶ. ಅದರಿಂದ ಮೋದಿಗೆ ಓಟ್ ಹಾಕು. ಮೋದಿಗೆ ಮೊದಲು ಕೂಡ ನಾನು ಸುಮ್ಮನೆ ಕೇಳೋದು, ಮೋದಿಗೆ ಮೊದಲು ದೇಶ ಇತ್ತು, ಈಗಲೂ ಇದೆ ಐತೆ. ಒಳ್ಳೆ ಅಭಿವೃದ್ಧಿಗಳು ಮಾಡ್ತಾವ್ರೆ. ಒಳ್ಳೆ ಗ್ಯಾಸು ಇವಾಗ ನೋಡಬೇಕು ಅಂದರೆ ಗ್ಯಾಸು ಫೋನ್ ಮಾಡಿದಷ್ಟೇ ಬರ್ತಿದೆ. ಅದೇ ಕಾಂಗ್ರೆಸ್ ಇರುವಾಗ 1 ತಿಂಗಳು ತಗೋತಾಯಿದ್ರು. ಇವತ್ತು ಬುಕ್ ಮಾಡಿದ್ರೆ ಬರೋ ತಿಂಗಳು ಗ್ಯಾಸ್ ಕೊಡೋರು. ಇವಾಗ ಫೋನ್ ಮಾಡ್ತು ಅಂದರೆ ಬರ್ತಿದೆ. ಹೀಗಾಗಿ 200 ರೂಪಾಯಿ ಕಮ್ಮಿ ಆಗಿದೆಯಲ್ಲ ಸರ್. ಇವಾಗ 200 ರೂಪಾಯಿ ಕಡಿಮೆ ಮಾಡಿದಾರಲ್ಲ. ಒಳ್ಳೆ ಸಿಸ್ಟಮಿಗೆ ಚೆನ್ನಾಗೈತೆ. ಯಾವ ತೊಂದರೆ ಇರಲ್ಲ. ಇದು ದೇವಸ್ಥಾನ ರಾಮ ಮಂದಿರನ 500 ವರ್ಷದಿಂದ ಅವರು ಮಾಡೋಕ್ಕಾಗಲಿಲ್ಲ. ಇವಾಗ ಎಲ್ಲ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರನೇ ಓಟ್ ಹಾಕ್ಬೇಕು ನಾವು. ಈಗ ರಾಮ ಮಂದಿರ ಹಿಂದುತ್ವ ಉಳಿಬೇಕಂದ್ರೆ ಮೋದಿ. ನಮ್ಮ ಪ್ರಕಾರ ಮೋದಿ ಯಾರೇ ಬರಲಿ ಮೋದಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಯ್ಯ. ಏನು ಮಾಡ್ತೀರಾ ವೆಂಕಟಯ್ಯ ಅವರೇ? ನಾವು ಬಿಗ್ನೆಸ್ ಮಾಡ್ತೀವಿ. ಹೇಗಿದೆ ಚಾಮರಾಜನಗರ ಲೋಕಸಭೆ ಈ ಸಲ? ಬಿಜೆಪಿನ ಕಾಂಗ್ರೆಸ್? ಎಮ್.ಎಲ್.ಎ ಅವರು ಸರ್ ಕಾಂಗ್ರೆಸ್ಸೇ ಬರೋದು. ಓಕೆ ಸರ್. ಯಾವ ಕಾರಣಕ್ಕೆ? ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಪಕ್ಕ ಬರೋದು ಆ ಕಾಲದಿಂದ. ಮತ್ತು ಕಳೆದ ಬಾರಿ ಬಿಜೆಪಿನ ಬಿಜೆಪಿ ಅಂದ್ರೆ ಶ್ರೀನಿವಾಸ ಪ್ರಸಾದ್ ಹುಷಾರಿತ್ತಿಲ್ಲ ಅಂದ್ಬಿಟ್ಟು ಬಿಜೆಪಿಗೆ ಹಾಕೋರು. ಓಕೆ ಅಷ್ಟೇ. ಸಿಂಪತಿ ಏನು ಕೆಲಸನೂ ಮಾಡಿಲ್ಲ ಅವರು. ಏನು ಈ ಮೋದಿ 15,000 ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂದ್ರೆ ಅದನ್ನೂ ಹಾಕ್ಲಿಲ್ಲ. ಯಾರು ಹಾಕ್ಲಿಲ್ಲ. ಬಡವ್ರಿಗೆ ಏನೂ ಸಹಾಯನೂ ಇಲ್ಲ. ಸುಮ್ಮನೆ ಇವರು ಮೋದಿ ಅನ್ಕೊಂಡು ಅಂದಾರ. ನಮ್ಮ ಕರ್ನಾಟಕ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಸೇ ಪಕ್ಕ. ಓಕೆ. ನಿಮ್ಮ ಶಾಸಕರ ಬಗ್ಗೆ ಏನಂತೀರಾ? ಗಣೇಶ್ ಶಾಸಕರು ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ. ಜನರ ಮಧ್ಯೆ ಎಲ್ಲ ಜನ ಪ್ರತಿಯೊಂದು ದಿವಸ ಡೈಲಿ ಹಳ್ಳಿಗೆ ಹೋಯ್ತಾನ. ಎಲ್ಲ ಕಡೆ ಸಾವುಗ ದುಡ್ಡು ಕೊಡ್ತಾನ, ಮದುವೆ ದುಡ್ಡು ಕೊಡ್ತಾನ.
ನೀರಿನ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ನೋಡ್ತಾನೆ ಪಾಪ. ನಿಮ್ಗೇನು ನೀರಿನ ಸಮಸ್ಯೆ ಇಲ್ವಾ? ನಮಗೆ ನೀರಿನ ಸಮಸ್ಯೆ ಇಲ್ಲ. ಬೆಂಗಳೂರಲ್ಲೆಲ್ಲ ಭಾರಿ ಬರಗಾಲ. ನಿಮ್ಮ ಬರಗಾಲ ಬಂದ ನಮ್ಗೆ ಇಲ್ಲಿ ತೊಂದರೆ ಇಲ್ಲ, ನೀರು ಚೆನ್ನಾಗಿದೆ ಸರ್. ಮಾದೇವ ಪ್ರಸಾದ್ ಅವ್ರು ಮಾಡಿದ್ದು, ಶ್ರೀನಿವಾಸ್ ಅವ್ನು ಜನ್ಮದಲ್ಲೂ ಮಾಡೋಕ್ಕಾಗಿಲ್ಲ, ಮಾದೇವ ಪ್ರಸಾದ್ ಕೆಲಸನ ಯಾರು ಮಾಡೋಕ್ಕಾಗಿಲ್ಲ, ಹೌದಾ ಅಂತ ಜನ್ಮದಲ್ಲೂ ಮಾಡೋಕ್ಕಾಗಿಲ್ಲ. ಓಕೆ, ನಾವು ಈ ಚಾಮರಾಜನಗರ ಭಾಗ ಅಂತ ಬಂದಾಗ ನಾವು ರಾಜಕೀಯನ ತಿಳ್ಕೊಂಡಂಗೆ ಶ್ರೀನಿವಾಸ್ ಪ್ರಸಾದ್, ಮಾದೇವ ಪ್ರಸಾದ್, ಧ್ರುವನಾರಾಯಣ ಇವರೆಲ್ಲ ಒಂಥರ ನಾರಾಯಣ ಚಿನ್ನದಂತ ಮನುಷ್ಯ ಸರ್. ಅವನ ಕೆಲಸನ ಇನ್ನು ಅವನು MP ಅವನು ಮಾಡೋಕ್ಕಾಗಿಲ್ಲ, ತಿಳ್ಕೊಬಿಡಿ. ಇದೇ ನಮ್ಮ ಈ ಶ್ರೀನಿವಾಸ್ ಪ್ರಸಾದ್ ಗೆದ್ದು 5 ರೂಪಾಯಿ ಕೆಲಸ ಗುಂಡ್ಪಟ್ಟವ್ರು 5 ವರ್ಷದಲ್ಲಿ ಬಂದ್ ಮಾಡಿಲ್ಲ. ಹಾಂ, ಪಕ್ಕ ಅವ್ರದ್ದು ಕಾಂಗ್ರೆಸ್ ಇದೆ. ಮಾದೇವ ಪ್ರಸಾದ್ ಚೆನ್ನಾಗಿ ಕೆಲಸ ಮಾಡಿ 25 ವರ್ಷ. ಧ್ರುವನಾರಾಯಣ ಅವನು ಚೆನ್ನಾಗಿ ಕೆಲಸ ಮಾಡ್ಯಾರ, ಒಳ್ಳೆ ಕೆಲಸ ಮಾಡ್ಯಾರ. ಈ ಗಣೇಶ್ ಪ್ರಸಾದ್ ಅದೇ ಅದಕ್ಕಿಂತ ಚೆನ್ನಾಗಿ ಮಾಡ್ತಾವನ. ಮಾಡ್ತಾವ್ರೆ. ನಿಮ್ಮ ಪ್ರಕಾರ ಮೋದಿ ಪ್ರಧಾನಿ ಆಗ್ಬೇಕು? ನಮ್ಗೆ ಅದೇನೇನು ಅದನ್ನೇನು ಇವನು ರಾಹುಲ್ ಗಾಂಧಿ ಆಗಬೇಕು. ರಾಹುಲ ಖರ್ಗೆನಾ? ಇಲ್ಲ, ಖರ್ಗೆ ತಪ್ಪದೆ ರಾಹುಲ್. ಕಾಂಗ್ರೆಸ್ ಅಲ್ಲಿ ಯಾರಾಗಬೇಕು? ಇಲ್ಲೂ ಕೂಡ ಕಾಂಗ್ರೆಸ್ ನಿಂದ ಗೆಲುವು ದಾಖಲಿಸಬೇಕು. ಓಕೆ, ನೀವು ಪಕ್ಷ ಅನ್ಬಿಟ್ಟು ಹೇಳ್ತಾ ಇದ್ದೀರಾ ಅಥವಾ ಸುನಿಲ್ ಬೋಸ್ ಕೂಡ ಒಳ್ಳೆ ಅಭ್ಯರ್ಥಿನ? ಸುನೀಲ್ ಬೋಸ್ ನಾವು ನೋಡಿಲ್ಲ, SC ಮಾದೇವಪ್ಪನ ನೋಡಿದ್ದೀವಿ. ಅವನು ಒಳ್ಳೆ ಮನುಷ್ಯ SC ಮಾದೇವಪ್ಪ. ಸುನೀಲ್ ಬೋಸ್ ಓಟು ಕೊಡ್ತಾರೆ ಇಲ್ಲಿ. ಥ್ಯಾಂಕ್ ಯು ಸರ್. ಪಕ್ಕ ಕಾಂಗ್ರೆಸ್ ಇದೆ ನಮ್ದು. ಹೌದಾ? 8 ತಾಲೂಕಲ್ಲಿ 8 MLA ಅವರ, 7 ಜನ ಅವರೇ, ಒಬ್ಬ JDS ಅವನ. 7 ಜನ MLA ಯಾರು ಬಿಡೋಕಿಲ್ಲ, ಕಾಂಗ್ರೆಸ್ಗೆ ಬಡಿಸೋದು ಅವರು. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ರಮೇಶ್ ಅಂತೇಳಿ ಸರ್. ಏನು ಮಾಡ್ತೀರಾ? ನಾವು ವ್ಯವಸಾಯ ಸರ್. ವ್ಯವಸಾಯ, ಸೂಪರ್ ಸರ್. ಏನಿದೆ ಲೋಕಸಭೆ ಈ ಸಲ ಚಾಮರಾಜನಗರ ಕಾಂಗ್ರೆಸ್? ಯಾವ ಕಾರಣಕ್ಕೆ ಅಂತಂದ್ರೆ ಇಲ್ಲಿ 4 ಜನ MLAಗಳಿದ್ದು. 7 ಜನ ಇದ್ದಾರೆ ಈಗ ಕಾಂಗ್ರೆಸ್ ಅವರು. 7 ಜನ ಇದ್ದು. ಮತ್ತು ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಅಭಿವೃದ್ಧಿ ಕಡೆ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿತಾವ ಅಂತ. ಓಕೆ, ನಿಮ್ಮ MLA ಗಣೇಶ್ ಪ್ರಸಾದ್ ಅವರು ಭಾಳ ಜನಪ್ರಿಯವಾದವರು. ಅವರ ಭಾಳ ಗುಣ ವಿಶ್ವಾಸ ಎಲ್ಲ ಚೆನ್ನಾಗದ. ಅವ್ರ ತಂದೆ ಹೆಸರನ್ನ ಉಳಿಸ್ಕೊಂಡು ಹೋಗ್ತಾರೆ ಸರ್, ಖಂಡಿತ ಹೋಗ್ತಾರೆ. ಹೀಗಾಗಿ ಅಭ್ಯರ್ಥಿಯಾಗಿ ಸುನಿಲ್ ಬೋಸ್ ಬಗ್ಗೆ ಏನಂತೀರಾ? ಅಭ್ಯರ್ಥಿ ಬಗ್ಗೆ ಸ್ವಲ್ಪ ನಮಗೂ ಇದು ಅಂತ ನೇಮ್ ಇಲ್ಲ ಅನ್ನಿಸ್ತಿತ್ತು. ಆದರೆ ಆ ಪಕ್ಷದ ಮುಖಾಂತರ ಯಾರು ನಾವು ಹೋರಾಟ ಮಾಡಿ ಗೆಲ್ಲಿಸ್ಬೇಕು ಅನ್ನೋ ಒಂದು. ಈಗ ಸುನಿಲ್ ಬೋಸ್ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಿದ್ದರಾಮಯ್ಯ ಅವ್ರ ವರ್ಚಸ್ಸು ಜೊತೆಗೆ ಮಾದೇವಪ್ಪ ಅವ್ರ ಪ್ರತಿಷ್ಠೆ, ಹೀಗಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೀರಾ? ಬೆಂಬಲಿಸ್ತೀವಿ ಸರ್, ಬೆಂಬಲಿಸಲೇಬೇಕು, ಇದು ಅನಿವಾರ್ಯ. ಶ್ರೀನಿವಾಸ್ ಪ್ರಸಾದ್ ಅವ್ರು ಗೆಲ್ಸ್ಬಿಟ್ರಿ ಲಾಸ್ಟ್ ಟೈಮ್ ಎಲ್ಲ. ಸರ್, ನಿಮ್ಮ ಹೆಸರು ಹೇಳಿ. ಎಷ್ಟು ವರ್ಷ? ಮಾದೇವ್. ನನಗೆ 77 ವರ್ಷ. ಒಬ್ಬೊಬ್ಬ ಸಾಕಷ್ಟು ರಾಜಕೀಯ ನೋಡಿರ್ತೀರಾ. 12 ಚುನಾವಣೆ ಆಗದ ನಂಗೆ ಅದ್ಯಾಕೆ ನೋಡ್ರಿ. 12 ಚುನಾವಣೆ, 60 ವರ್ಷ ಚುನಾವಣೆಲ್ಲ ಕರೆದು ಬಿಟ್ಟಿದ್ದೀರಿ. ಹೇಳಿ ಸರ್, ಇವಾಗ ಹೇಗಿದೆ ಈ ಸಲ ಚಾಮರಾಜನಗರ? ಸರ್, ಕಾಂಗ್ರೆಸ್ಸೇ ಬರಬೇಕು. ಹೌದಾ? ಚಾಮರಾಜನಗರ ನಾವೆಲ್ಲ ತಿಳ್ಕೊಂಡಂಗೆ ನೋಡ್ದಂಗೆ ಕಾಂಗ್ರೆಸ್ ಭದ್ರಕೋಟೆ. ಆದರೂ ಹೋದ್ಸಲ ಶ್ರೀನಿವಾಸ್ ಪ್ರಸಾದ್ ಅನ್ನೋ ಕಾರಣಕ್ಕೆ ಅವನೇ ಗೆಲ್ಲಬೇಕಾಯ್ತು. ಯಾಕಂದ್ರೆ ಬುದ್ಧಿವಂತ ಅವನು ಧ್ರುವನಾರಾಯಣ. ಒಳ್ಳೆ ನೇಮ್ ಇತ್ತು ಸರ್ ಅವ್ರಿಗೆ. ನಮ್ಮವ್ರು ಕಂಡ್ರು ಒಳ್ಳೆ ಭಾವನೆ ಇತ್ತು. ಈಗ ನಂಜನಗೂಡ್ಲ ಅವ್ರ ಮಗನ್ನ ಗೆದ್ದಾರ ಗೊತ್ತಾಯ್ತು, ಅದು ಗೆದ್ದ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.